ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರ ಡೈರೆಕ್ಟಾಗಿ, ಆಗ ದೇವರಡೆ ನಾನೇ ಕಾಲು ತಗೊಬಂದು ತುಳಿದು ಕೆಳಗೆ ಒದಿತೀನಿ. ಹಂಗೆ ನೀವೇನಾದರೂ ಯೂಟ್ಯೂಬನ್ನು ಶುರು ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಗೈಸ್. ಯಾಕೆ ಏನು ಅಂತ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಯೂಟ್ಯೂಬಲ್ಲಿ ಒಂದು ಟಾಪಿಕ್ ಸರ್ಚ್ ಮಾಡಿದ್ರೆ ಎಷ್ಟೊಂದು ವೀಡಿಯೋಸ್ಗಳು ಬರ್ತವೆ, ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ನಿಮಗೆ ಸಿಗ್ತಾರೆ. ನೀವು ಒಂದು ವ್ಯಕ್ತಿನ ನೀವು ಪರ್ಸ್ನಲ್ ಲೈಫಲ್ಲಿ ನೀವು ನೋಡಿದಾಗ ಅವನು ನೋಡೋದಕ್ಕೆ ಚೆನ್ನಾಗಿದ್ದಾನೆ ಅಂತಂದರೆ ನೀವೇನಾಗ್ತೀರಾ, ಅವ್ರಿಗೆ ಅಟ್ರಾಕ್ಟ್ ಆಗ್ತೀರಾ, ಅವ್ರ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಅನಿಸುತ್ತೆ, ಅವ್ರ ಜೊತೆ ಕ್ಲೋಸ್ ಆಗಿರಬೇಕು ಅಂತ ಅನಿಸುತ್ತೆ. ಸೇಮ್ ಅದೇ ಥರ ಇಲ್ಲೂ ಕೂಡ ಎಷ್ಟೊಂದು ಜನ ವೀಡಿಯೋಸ್ಗಳನ್ನ ನೀವು ನೋಡಿದಾಗ ಕೆಲವರು ನೋಡ್ತಿದ್ದಂಗೆ ನೀವು ಅಟ್ರಾಕ್ಟ್ ಆಗ್ತೀರಾ. ಇವ್ರು ಎಷ್ಟು ಚೆನ್ನಾಗಿದ್ದಾರಲ್ವ, ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವ, ಇವ್ರದ್ದು ಎಷ್ಟು ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಮುದ್ದಾಗಿ ಮಾತಾಡ್ತಾರೆ. ಸೊ ಈ ಥರ ನೀವು ಅಟ್ರಾಕ್ಟ್ ಆಗ್ತೀರಾ. ಬಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಈ ಫೇಸು, ಕಲರು, ಸ್ಟೈಲಿಶ್ ಲುಕ್ಕು ಅಥವಾ ಸ್ಟೈಲಿಶಾಗಿ ಮಾತಾಡ್ತಾರೆ ಅಂತಂದ ತಕ್ಷಣ ಅವರು ಒಳಗಡೆ ತುಂಬ ಪ್ಯೂರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಆಯಿತಾ. ಹಾಗಾಗಿ ನೀವು ಯಾರನ್ನೂ ಕೂಡ ಬ್ಲೈಂಡಾಗಿ ಯೂಟ್ಯೂಬಲ್ಲಿ ನಂಬಕ್ಕೆ ಹೋಗಬೇಡಿ. ಏನು ನೀವೆಲ್ಲ ನೋಡ್ತಾ ಇರ್ತೀರಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸು, ಅಷ್ಟು ಸಬ್ಸ್ಕ್ರೈಬರ್, ಅವ್ರುಗಳಿಗೆಲ್ಲ ಒಳಗಡೆ ಎಷ್ಟೊಂದು ಜನಕ್ಕೆ ಆರ್ಟ್ಗಳು ಹೆಂಗಿರ್ತಾವೆ ಗೊತ್ತಾ, ಅವ್ರುಗಳಿಗೆ ಒಂದು ಸ್ವಲ್ಪ ಕರುಣೆ ಅನ್ನೋದಿರಲ್ಲ, ಆಯಿತಾ. ಈ ಸಿಂಪ್ಲಿಸಿಟಿ ಅನ್ನೋದೇ ಗೊತ್ತಿರಲ್ಲ. ಎಷ್ಟು ದುರಂಕಾರದಲ್ಲಿ ಮೆರಿತಿರ್ತಾರೆ ಗೊತ್ತಾ ಕೆಲವರೆಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ. ನೀವು ಯಾವಾಗ ನಂಬಬೇಕು ಅಂತಂದರೆ ಇನ್ ಪರ್ಸನ್ ನೀವು ನೋಡಿದಾಗ, ಅಂದರೆ ನೀವು ಯಾರನ್ನಾದರೂ ರಿಯಲಾಗಿ ನೋಡಿ ಮಾತಾಡಿಸ್ದಾಗಲೇ ನಿಮಗೆ ಸೆನ್ಸ್ ಆಗಿಬಿಡುತ್ತೆ ಅವ್ರು ಕರೆಕ್ಟಾಗಿ ಅವರ ಇಲ್ವಾ ಅಂತ, ಅವ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಿಮ್ಗೆ ಫೀಲ್ ಆಗುತ್ತೆ ಒಂಥರ. ಸೊ ಅಂಥವ್ರನ್ನ ನೀವು ನೋಡಿ ಅಂಥವ್ರ ಜೊತೆ ಮಾತ್ರ ಕ್ಲೋಸ್ ಆಗಿರಿ. ಎಷ್ಟೊಂದು ಜನ ಒಳ್ಳೆ ಯೂಟ್ಯೂಬರ್ಸ್ಗಳು ಕೂಡ ಇದ್ದಾರೆ, ಅಂಥವ್ರನ್ನ ಫಾಲೋ ಮಾಡಿ. ಯಾಕೆ ಅಂತಂದರೆ ನಾನು ಹೇಳ್ತೀನಿ, ಇಲ್ಲಿ ಈ ಯೂಟ್ಯೂಬರ್ಸ್ಗಳು ಏನಿದ್ದಾರೆ ಇವ್ರುಗಳೆಲ್ಲ ಹೆಂಗೆ ಅಂತಂದರೆ ಈ ವಿಡಿಯೋಗಳೆಲ್ಲ ಕಿತ್ತಾಡ್ಕೊತಾ ಇರ್ತಾರೆ, ಆಯಿತಾ. ಗೊತ್ತಾಗಲ್ಲ, ಒಬ್ಬೊಬ್ರಿಗೊಬ್ರು ಕೌಂಟರ್ ಇದೆ. ಮಲಗಿದ್ದಿದ್ರೆ ವೀಡಿಯೋಗಳು ಯಾರ ಬಗ್ಗೆನೋ ಮಾಡಿರ್ತಾರೆ, ಇವತ್ತು ಮಲಗಿದ್ದು ಇನ್ನೊಂದು ದಿನ ಎದ್ದೊಳಿ ಇನ್ನೊಬ್ಬರ ಬಗ್ಗೆ ಮಾತಾಡಿರ್ತಾರೆ. ಹೇಳಲ್ಲ ಅವರು, ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೊಡಿತಾ ಇರ್ತಾರೆ. ಮನುಷ್ಯನಿಗೆ ಇದೊಂದು ತಲೆ ಒಳಗಿದ್ದರೆ ಅವನು ಬದುಕಿದ್ದು ಸತ್ತಂಗೆ ಅವನು. ಓಕೆ, ಯಾರ್ಯಾರನ್ನೋ ಯಾಕೆ ಎದುರಾಕತ್ತಾರೆ ಅನ್ನೋದು ನಂಗೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಹಾಗಾಗಿ ನೀವು ಟಚ್ಚೇ ಹೋಗ್ಬೇಡಿ. ನಾನು ಹೇಳ್ತೀನಿ ನೋಡಿ, ನೀವು ಯಾರು ನಮ್ಮ ಪರ್ಸ್ನಲಿ ಪರಿಚಯ ಇಲ್ಲ ಅಲ್ವಾ. ಸೊ ಹಂಗಂದಮೇಲೆ ನಾವು ಯಾಕೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬೇಕು. ಈಗ ನಾನೇ ಏನೋ ಮಾಡ್ತಾಯಿದ್ದೀನಿ ವೀಡಿಯೋ, ನನ್ನ ಥರನೇ ಇನ್ನೊಬ್ಬ ಯಾರೋ ಮಾಡ್ತಾನೆ ಅಂತಂದರೆ ನಾನು ಯಾಕೆ ಅವನ ಬಗ್ಗೆ ಮಾತಾಡಬೇಕು. ನಾನು ಯಾವತ್ತೂ ಮಾತಾಡೋಕೆ ಹೋಗಲ್ಲ. ನಾನು ಮಾತಾಡಿದ್ರೆ ದೇವರು ತುಡಿತಾನೆ ಕಾಲು ಹಾಕೊಂಡು, ನಂಗೆ ಗೊತ್ತು ದೇವ್ರು ಯಾವಾಗ ತುಡಿತಾನೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತಾಡೋಕೆ ಹೋಗಲ್ಲ. ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಡೈರೆಕ್ಟಾಗಿ, ಆಗ ದೇವರಡೆ ನಾನೇ ಕಾಲು ತಗೊಬಂದು ತುಳಿದು ಕೆಳಗೆ ಒದಿತೀನಿ. ಹಂಗೆ ಆಗ ನನಗೆ ದುರಂಕಾರ ಓಪನ್ ಆಯ್ತದೆ. ಅಲ್ಲಿ ತನಕ ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ಸೊ ಹಿಂಗೆ ನಂದು ಮೈಂಡ್ಸೆಟ್ಟು. ಇಲ್ಲಿ ಹೆಂಗೆ ಅಂದರೆ ಕಾಂಪಿಟೇಷನ್, ಇವ್ನು ಕಂಡ್ರೆ ಅವ್ನು ಕಾಂಪಿಟೇಷನ್, ಅವ್ನು ಕಂಡ್ರೆ ಇವ್ನು ಕಂಡ್ರೆ ಏನು ಅಣ್ತಂದಿರ ಇವ್ರುಗಳೆಲ್ಲ ಕಿತ್ತಾಡೋಕ್ಕೆ. ನಾನು ಬೆಸ್ಟು, ಇವನು ಡುಬಾಕ್ ನನ್ನ ಮಗ ಅಂತ ಪ್ರೂವ್ ಮಾಡೋದಕ್ಕೆ ಏನು ಅಣ್ತಂದಿರ ಇವ್ರುಗಳೆಲ್ಲ ಯೂಟ್ಯೂಬಲ್ಲಿ. ಸೊ ಈ ಥರದವೆಲ್ಲ ಬೇಜಾರು ನಡೀತವೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಇವ್ರನ್ನೆಲ್ಲ ಅವಾಯ್ಡ್ ಮಾಡಿ, ಆಯಿತಾ. ಯಾರನ್ನೂ ಪರಿಚಯ ಮಾಡ್ಕೋಬೇಡಿ, ಯಾರೂ ನೆಸೆಸಿಟಿನೂ ಕೂಡ ಇರಲ್ಲ. ಓಕೆ, ಯೂಟ್ಯೂಬ್ ಮಾಡಬೇಕು ಅಂದರೆ ನೀವೇ ಕಷ್ಟಪಟ್ಟು ನೀವೇ ಮಾಡಬೇಕು. ಯಾರು ಯಾವುದಕ್ಕೂ ಬರೋದಿಲ್ಲ. ನಿಮಗೆ ₹1 ಎಕ್ಸ್ಟ್ರಾ ಬಂದರೂ ಅದರಲ್ಲಿ ಯಾರಿಗೂ ಕೊಡೋ ನೆಸೆಸಿಟಿ ಇಲ್ಲ, ಅಥವಾ ₹1 ಎಕ್ಸ್ಟ್ರಾ ಕಮ್ಮಿ ಬಂದರೂ ನಿಮ್ಗೆ ಯಾರೋ ಬಂದ್ಬಿಟ್ಟು ₹1 ಎಕ್ಸ್ಟ್ರಾ ಕೊಡೋಲ್ಲ ನಿಮಗೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ಅನ್ನೋದೇ ನನ್ನ ಒಂದು ಥಾಟ್. ಏನಂತೀರ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಂಗನ್ಬಿಟ್ಟು ಹುಚ್ಚುಚ್ಚರಂಗೆ ಒಬ್ಬೊಬ್ಬರೇ ಇರಬೇಕು ಅಂತಲೂ ಕೂಡ ನಾನು ಹೇಳ್ತಲ್ಲ. ಎಷ್ಟೊಂದು ಜನ ಬ್ಯೂಟಿಫುಲ್ ಯೂಟ್ಯೂಬರ್ಸ್ಗಳಿದ್ದಾರೆ, ಎಷ್ಟು ಪ್ಯೂರು, ಎಷ್ಟು ಒಂಬಲ್ಲು. ಕೆಲವರೆಲ್ಲ ಪಾಪ ಫೇಸಲ್ಲಿ ನೋಡಿದ್ರೆ ಅವರು ತುಂಬ ರಗಡಾಗಿರ್ತಾರೆ, ಮನಸ್ಸು ತುಂಬ ಪ್ಯೂರಾಗಿರುತ್ತೆ, ಆಯಿತಾ. ಸೊ ನೋಡಿ, ಅಂಥವ್ರ ಜೊತೆ ಮಾತ್ರ ಸೇರಿ, ಅಂಥವ್ರ ಜೊತೆ ಮಾತ್ರ ಸಂಬಂಧಗಳನ್ನ ಬೆಳೆಸಿ. ಓಕೆ, ಇವತ್ತು ನಾವು ಯಾರ ಜೊತೆ ಸಂಬಂಧ ಬೆಳೆಸ್ತೀವಿ ಅದ್ರ ಮೇಲೆ ನಮ್ಮ ಫ್ಯೂಚರ್ ನಿಂತಿರುತ್ತೆ. ಯಾಕೆ ಅಂತಂದರೆ ಯಾವ ಯೂಟ್ಯೂಬರು ಯಾವಾಗ ನಿಮ್ಮ ಕಡೆಗೆ ಹೆಂಗೆ ತಿರುಗಿಸ್ಕೊಂಡು ಗನ್ ಹಿಡಿತಾನೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ನೀವು ಯಾರ ಜೊತೆ ಎಷ್ಟೇ ಸಂಬಂಧ ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ ಥಿಂಗ್ಸ್ಗಳನ್ನ ಯಾವತ್ತೂ ಕೂಡ ಹೇಳ್ಕೊಳ್ಬೇಡಿ. ನಾನು ಯಾವಾಗಲೂ ಕೂಡ ಇದು ಹೇಳ್ತಾ ಇರ್ತೀನಿ ಹೊಸ ಯೂಟ್ಯೂಬರ್ಸ್ಗಳಿಗೆ. ಸೊ ಈ ತಪ್ಪನ್ನಂತೂ ಮಾಡಲೇಬೇಡಿ. ನಿಮ್ಮ ಲೈಫಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್, ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿರುವಂಥ ಪ್ರಾಬ್ಲಮ್ಮು, ಸ್ಟ್ರೈಕ್ ಆಗ್ಬೋದು, ಅಥವಾ ಏನೋ ಅರ್ನಿಂಗ್ಸ್ ಡೌನ್ ಇರ್ಬೋದು, ಇವೆಲ್ಲ ಹೇಳ್ಬೇಡಿ ಗೈಸ್. ಲಿಟ್ರಲಿ ಇವೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನನ್ನ ಮಕ್ಕಳು ರಗ್ಗೊದ್ಕೊಂಡು ಎಂಜಾಯ್ ಮಾಡ್ತಾರೆ. ಯೂಟ್ಯೂಬಲ್ಲಿ ಏನು ಈ ಒಬ್ರಿಗೂ ಒಬ್ಬ ಬೆಳಿಬೇಕು ಅನ್ನೋ ಮನಸ್ಥಿತಿಗಳೇ ಇಲ್ಲ. ಓಕೆ, ಅದರಲ್ಲೂ ಈ ಕ್ರಿಯೇಟರ್ಸ್ಗಳು ಅಂತಿರ್ತಾರೆ ನೋಡಿ, ಅವರು ಒಬ್ರಿಗೊಬ್ರು ಬೀಳಬೇಕು ಅಂತ ಕಾಯ್ತಾ ಇರ್ತಾರೆ. ಯಾವಾಗ ಇವ್ನ ಅಕೌಂಟ್ ಹೋಯ್ತದೆ ಅಂತ ಕಾಯ್ತಾ ಇರ್ತಾರೆ, ಯಾವಾಗ ಇವ್ನು ವ್ಯೂಸ್ ಬಿದ್ದೋಯ್ತದೆ ಅಂತ ಕಾಯ್ತಾ ಇರ್ತಾರೆ. ಇಂಥ ಜಮಾನ ಇದು. ಸೊ ನೀವು ಅಂದ್ಕೊಂಡಷ್ಟು ಪ್ಯೂರ್ ಇಲ್ಲ ಜಗತ್ತು, ತುಂಬ ಟಾಕ್ಸಿಸಿಟಿ ಇದೆ ಇದರಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ವೀಡಿಯೋಸ್ಗಳು, ಈ ಥರ ಟಾಪಿಕ್ಗಳನ್ನ ಟಚ್ ಮಾಡೋದು ನಾನು
ಭಯನೇ ಇಲ್ಲ ನನಗೆ. ಓಕೆ, ಈ ಥರದವು 2018ರಿಂದ ಹಿಂಗೆ ಮಾತಾಡ್ಕೊ ಬಂದಿರೋದು. ಇವಾಗಲೂ ಇದೇ ಥರ ಟಾಪಿಕ್ಸ್ಗಳನ್ನ ಟಚ್ ಮಾಡ್ತೀನಿ. ಇಷ್ಟಪಡೋರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಇಷ್ಟ ಇಲ್ಲದವರು ಅನ್ಸಬ್ಸ್ಕ್ರೈಬು ಕೂಡ ಮಾಡ್ಕೋತಾರೆ ಈ ಥರ ಮಾತುಗಳನ್ನ ಆಡಿದಾಗ. ಇದೆಲ್ಲ ಗೊತ್ತಿದ್ರೂ ಕೂಡ ಮಾತಾಡ್ತೀನಿ ಅಂದರೆ ಲೆಕ್ಕ ಹಾಕೊಳ್ಳಿ. ನಾನು ಯಾವುದಕ್ಕೂ ಕೂಡ ಕೇರ್ ಮಾಡಿಲ್ಲ, ಯಾರನ್ನೂ ಕೂಡ ಫೇವರಾಗಿ ನಾನು ಮಾತಾಡೇ ಇಲ್ಲ. ನನಗೇನು ಅನಿಸುತ್ತೆ ನಾನು ಅಂದ್ಕೊಂಡೆ, ನಾನು ಮಾತಾಡ್ಕೊಂಡೆ ಬಂದಿರೋದು. ಹಾಗಾಗಿ ನನಗೆ ಇಷ್ಟು ಸಪೋರ್ಟ್ ನನಗೆ ಸಿಕ್ಕಿರೋದು. ನಾನು ಎಷ್ಟು ಪ್ಯೂರ್ ಆಗಿದ್ದೀನಿ ಅದ್ರ ಮೇಲೆ ನನ್ನ ದೇವರು ಒಳ್ಳೆ ಲೈಫನ್ನು ಕೊಟ್ಟಿರೋದು ಆ್ಯಂಡ್ ಚೆನ್ನಾಗಿ ಬೆಳೆಸ್ತಾ ಇರೋದು ಅಂತ ನಾನು ನಂಬಿದ್ದೀನಿ ನಮ್ಮ ಆಡಿಯನ್ಸ್ಗಳು. ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಗೈಸ್.